ಹೇಗಿದ್ರು? ಸರ್ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಒಳ್ಳೆ ಊಟದ ಹಬ್ಬ. ಏನಂದ್ರೆ ಕನ್ನಡ ಚಿತ್ರ ಯಾವಾಗ ಬರುತ್ತೆ, ಒಳ್ಳೆ ಸಿನಿಮಾ ನೋಡೋದಕ್ಕೆ ಯಾವಾಗ ಕಾಯ್ತಾ ಇದ್ರು ಜನ. ಬಟ್ ಸರ್ ಎಕ್ಸಲೆಂಟ್ ಸರ್, ಸಿನಿಮಾಗ್ರಫಿ, ಕ್ಯಾಮ್ರಾ ವರ್ಕ್ ಪ್ಲಸ್ ಡಿಸೈನು, ಕಾಸ್ಟ್ಯೂಮ್ಸು ಏನು ಮಾತಾಡಂಗೆ ಇಲ್ಲ ಸರ್. ನನಗಂತೂ ಒಳ್ಳೆ ಊಟ ತಿನ್ನಂಗೆ ಆಗಿದೆ, ದಸರಾ ಹಬ್ಬ ಊಟ ತಿನ್ನಂಗೆ ಆಗಿದೆ ಸರ್. ಸರ್ 100% ಸಿನಿಮಾ ಒಂದು ಒಳ್ಳೆ ಯಾವ ತರ ಹೋಗಿದೆ ಅಂದ್ರೆ ಒಂದು ನಿಮಿಷ ನಮಗೆ ಬೋರ್ ಆಗಲ್ಲ ಸರ್, ಒಂದು ಸೆಕೆಂಡ್ ನಮಗೆ ಬೋರ್ ಆಗಲ್ಲ. ಆ ತರ ಕಥೆನ ಟ್ವಿಸ್ಟ್. ಸೊ ತುಂಬಾ ಒಳ್ಳೆ ರಿಷಬ್ ಶೆಟ್ಟಿ ಅವರು ತುಂಬಾ ಐಡಿಯಾ ಮಾಡಿ ಸಖತ್ತಾಗಿ ಪ್ಲಾನ್ ಮಾಡಿದ್ದಾರೆ. ಎಷ್ಟೊಂದು ಜನ ರೀಮೇಕ್, ಬಾಹುಬಲಿ ಡಬ್ಬಿಂಗು, ಟ್ರಿಬಲ್ ಆರ್ ಡಬ್ಬಿಂಗು ಅಂತ ಸರ್ ಹೇಳೋರು ಏನ್ ಬೇಕಾದ್ರೆ ಹೇಳಿ ಸರ್, ನಮ್ ಕನ್ನಡ ಇಂಡಸ್ಟ್ರಿ ಏನಂತ ಇವಾಗ ಇದ್ರ ಮೇಲೆ ನೆಕ್ಸ್ಟ್ ಬರೋ ಸಿನಿಮಾಗಳ ಮೇಲೆ ಆಟೋಮೆಟಿಕ್ ಜನನೇ ತೀರ್ಮಾನ ಮಾಡ್ತಾರೆ ಸರ್. ಹಾಗೆ ನಮ್ಮ ದೇವ್ರ ಭಕ್ತಿ, ದೈವ ಭಕ್ತಿ, ಹಾಗೆ ಎಲ್ಲಾ ಕಡೆಯಿಂದ ಪಂಜುರ್ಲಿ ದೈವ, ಇದೆಲ್ಲ ನಮ್ಮ ಒಂದು ಆಕರ್ಷಣೆಯಾಗಿ ಒಂದು ದೇವರ ಒಂದು ಸಿನಿಮಾನ ನಾವು ಮರ್ತಿದ್ವಿ, ನಮ್ಮ ಸಂಸ್ಕೃತಿನ ನಾವು ಮರ್ತಿದ್ವಿ. ಆದ್ರೆ ಈ ಕಾಂತಾರ ಇಂದ ಬರ್ತಕ್ಕೆ ನಮ್ಮ ಸಂಸ್ಕೃತಿನ ಮತ್ತೆ ನಾವು ಬೆಳೆದುಕೊಂಡು ಹೋಗ್ಬೇಕಾಗಿದೆ ಅಂತ ಅನ್ಸುತ್ತೆ. ಎಷ್ಟೊಂದು ಜನ ಅದು ಸ್ಟಾರ್ಟಿಂಗ್ ಎಲ್ಲ ಬೋರ್ ಮಾಡಿದ್ದಾರೆ, ಲಾಸ್ಟ್ ಒಂದು 5 ನಿಮಿಷ 10 ನಿಮಿಷ ಮಾತ್ರ 100% ಎಲ್ಲೂ ಇಲ್ಲ ಸರ್. ಆತರ ಯಾವುದೇ ಇದ್ರು ಫಾಲ್ಸ್ ಬಂದು ಸಿನಿಮಾ ಬಂದು ನೋಡಿ, ಯಾವ್ದು ಕನ್ನಡ ಸಿನಿಮಾ ಬಂದು ನೋಡಿ, ಥಿಯೇಟರ್ಗೆ ಬಂದು ಅವಾಗ ಗೊತ್ತಾಗುತ್ತೆ ಏನಿದೆ ಸಿನಿಮಾದಲ್ಲಿ, ಆ ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟ ಆಗಿದೆ, ಯಾವ ತರ ಮೇಕಿಂಗ್ ಇದೆ. ಆ ಒಂದು ಸಿನಿಮಾ ಮಾಡೋದಕ್ಕೆ ಇಷ್ಟು ದಿನ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಹ್ಯಾಟ್ಸ್ ಆಫ್ ಸರ್ ರಿಷಬ್ ಶೆಟ್ಟಿ ಫೈಟಿಂಗ್ ಎಲ್ಲ ಆಗಿತ್ತು ಸರ್. ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಹೈ ಲೆವೆಲ್ ಅಲ್ಲೇ ಇದೆ, ಹೈ ಪಿಚ್ ಅಲ್ಲೇ ಇದೆ. ಹೀರೋಯಿನ್ ಸರ್ ಲೈಕ್ ಆಲ್ಮೋಸ್ಟ್ ಎಲ್ಲದಲ್ಲೂ ಹೀರೋಯಿನ್ಸ್ ಇದ್ದೇ ಇರ್ತಾರೆ ಸರ್. ಹೀರೋಯಿನ್ ಅಲ್ಲೇ ವಿಲನ್ ಟ್ವಿಸ್ಟಿಂಗ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಸರ್. ಒಂಥರ ಹೇಳ್ಬಾರ್ದು, ನೋಡ್ಬೇಕು ಸಿನಿಮಾ. ಅಲ್ಲ ಹೋದ್ಸಲಿ ಒಂದು ದೈವ ತೋರಿಸಿದ್ರು, ಅದು ಕಂಟಿನ್ಯೂಟಿ ಇದೆಯಾ ಅಥವಾ ಸರ್? ದೈವ ಎಲ್ಲ ಒಂದೇ, ಬಟ್ ಆ ದೈವದಲ್ಲಿ ಎಷ್ಟು ರೂಪಗಳಿದೆ ಅಂತ ಇದರಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ ಸರ್. ಸಿನಿಮಾ ನೋಡಿ ಸರ್, ಕನ್ನಡ ಸಿನಿಮಾ ನೋಡಿ ಸರ್. ದಯವಿಟ್ಟು ಕನ್ನಡನ ಇನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೆಳೆಸಿ. ಯಾರು CD ಆಗ್ಲಿ, ಯೂಟ್ಯೂಬ್ ಆಗ್ಲಿ ಇದೆಲ್ಲ ನೋಡ್ಬೇಡಿ. ಅಂದ್ರೆ ಯೂಟ್ಯೂಬ್ ಅಲ್ಲಿ ಫಿಲಮ್ ಹಾಕೋದು ಅದು ಇದು ಮಾಡೋದೆಲ್ಲ ನೋಡ್ಬೇಡಿ. ಸೊ ಥಿಯೇಟರ್ ಬನ್ನಿ, ಸಿನಿಮಾ ನೋಡಿ. ಬೇರೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಇವತ್ತು ಯಾರು ಇನ್ನೂ ನೋಡಿಲ್ಲ ಸರ್ ದಯವಿಟ್ಟು ನೋಡದೇ ಇರೋರು ಫಸ್ಟ್ ಬನ್ನಿ, ಸಿನಿಮಾನ ನೋಡಿ. ಒಳ್ಳೆ ಒಂದು ಗೂಸ್ ಬಂಪ್ಸ್ ಆಗುತ್ತೆ. ಆ ಒಂದು ಸಿನಿಮಾ ನೋಡ್ತಾ ಇದ್ರೆ ನಮಗೇನೆ ಒಂಥರ ಎನರ್ಜೆಟಿಕ್ ಪವರ್, ಪಾಸಿಟಿವ್ ಎನರ್ಜಿ, ಸತ್ಯ ಧರ್ಮ ಇದೆ. ಇದಕ್ಕೋಸ್ಕರ ನಾವು ಏನು ಕಾಲನೇ ನಿರ್ಧಾರ ಮಾಡುತ್ತೆ. ಪ್ರತಿಯೊಬ್ಬ ಮನುಷ್ಯರಲ್ಲೂ ಕಾಲಗ್ರಹ ಅಂತ ಇರುತ್ತೆ, ಅದು ಕಾಲನೇ ನಿರ್ಧಾರ ಮಾಡುತ್ತೆ ಅಂದ್ಬಿಟ್ಟು ಈ ಸಿನಿಮಾದಲ್ಲಿ ಕ್ಲೀನ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಸರ್. ಫ್ಯಾಮಿಲಿ ಮಕ್ಕಳನ್ನೆಲ್ಲ ಕರ್ಕೊಂಡು 100% ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಸರ್ ಇದು. ಏನ್ ಹೇಳಕ್ ಇಷ್ಟಪಡ್ತೀರಾ ಲಾಸ್ಟ್ ಆಡಿಯನ್ಸ್ಗೆ? ಸರ್ ಆಡಿಯನ್ಸ್ ನಾನೇನು ಇಷ್ಟಪಡಬೇಕು, ಎಲ್ಲ ಸಿನಿಮಾ ನೋಡಿ ನೀವು ಇಷ್ಟಪಡಬೇಕು. ನಾನಂತೂ 100% ತುಂಬಾ ಎಂಜಾಯ್ ಮಾಡಿದ್ದೀನಿ. ಮಾರ್ನಿಂಗ್ ಇಂದ ಮಧ್ಯಾಹ್ನವರೆಗೂ ನನಗೆ ಬೇಕು ಫಿಲಮ್ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಲೈಕ್ ಯಾವುದೋ ಒಂದು ಕಥೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದೀನಿ ನಾನೇನೋ ಅಂತ ಅನಿಸ್ತದೆ. ಎಷ್ಟು % ಪೈಸಾ ವಸೂಲಾಯ್ತು ಅನ್ಸುತ್ತೆ ನಿಮಗೆ? ಸರ್ 100% ಪೈಸಾ ವಸೂಲ್ ಸರ್. ಸೂಪರ್ ಫಿಲಮ್ ಸರ್.